ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಬ್ಲಾಗ್ಸ್. ಇವತ್ತಿನ ಮಾರ್ನಿಂಗ್ ರೊಟೀನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಅಮ್ಮ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕ್ ಹೋಗೋದಕ್ಕೆ ರೆಡಿ ಆದ್ವಿ. ನಾನು ಶೂ ಹಾಕ್ಕೊಂಡು ಬರೋ ಅಷ್ಟರೊಳಗೆ ಅಮ್ಮ ರಂಗೋಲಿ ಬಿಡಿಸ್ತೀನಿ ಅಂತ ಹೇಳಿ ರಂಗೋಲಿಯನ್ನು ಬಿಡಿಸ್ತಾ ಇದ್ರು. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನಾನು ಅಮ್ಮ ಇಬ್ಬರು ಸೇರಿ ವಾಕ್ಗೆ ಹೊರಟ್ವಿ. ನಾವು ಡೈಲಿ 3-4 ಕಿಲೋಮೀಟ್ರ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಟ ತಕ್ಷಣ ಕುಟಿ ಮನೇಲಿ ಅವಳು ಕೂಡ ವಾಕ್ ಮುಗಿಸ್ಕೊಬಂದು ನಮಗೋಸ್ಕರ ಕಾಯ್ಕೊಂಡು ಕೂತಿದ್ಲು. ಗೇಟ್ ತೆಗ್ದಿದ ತಕ್ಷಣ ಅವಳು ನಮ್ಮನ್ನು ಮಾತಾಡ್ಸಿದ್ಲು. ನಾನು ಅವಳನ್ನು ಮಾತಾಡಿಸ್ಕೊಂಡು ಹಾಗೆ ಅಮ್ಮನೂ ಅವಳನ್ನು ಎತ್ಕೊಂಡು ಮುದ್ದು ಮಾಡ್ತಿದ್ರು. ಇಲ್ಲ ನಾನು ಒಳಗಡೆ ಹೋಗಬೇಕು ಅಂತ ಬಿಡಿಸ್ಕೊಂಡು ಹೋದ್ಲು. ಬಂದಿದ ತಕ್ಷಣ ಅವಳ ಮಗಳು ಕೂಡ ಕೂತಿದ್ಲು ಒಳಗಡೆ, ಅವಳನ್ನು ಮಾತಾಡಿಸ್ಕೊಂಡು ಹೋದ್ವಿ. ಒಳಗಡೆ ಹೋಗಿದ ತಕ್ಷಣ ಇಬ್ರು ಓಡಿ ಬಂದರು. ನೋಡಿದರೆ ಇಬ್ಬರು ಬೂವ ತಟ್ಟೆಲೂ ಕೂಡ ಫುಡ್ಡು ಖಾಲಿಯಾಗಿತ್ತು. ಇಬ್ರಿಗೂ ಬಿಸ್ಕೆಟು ಮತ್ತು ಫುಡ್ ಹಾಕಿ ಇಬ್ಬರನ್ನೂ ಮುದ್ದು ಮಾಡ್ತಾಯಿದ್ರು. ಅಮ್ಮ ಅವರಿಬ್ಬರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ಅವರನ್ನು ಅಲ್ಲೇ ಬಿಟ್ಟು ನಾನು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸೋದಕ್ಕೆ ಬಂದೆ. ಅಮ್ಮ ನೆನ್ನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟಿದ್ರು. ಅದೇ ನೀರನ್ನು ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀನಿ. ಈ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ನೀರು ಕಾಯೋ ತನಕ ಜ್ಯೂಸ್ ಮಾಡೋದಕ್ಕೆ ಕ್ಯಾರೆಟು ಮತ್ತು ಬೀಟ್ರೋಟನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. 2 ಕ್ಯಾರೆಟು ಮತ್ತು 2 ಬೀಟ್ರೋಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಜೊತೆಗೆ ಜ್ಯೂಸ್ ಮಾಡೋದಕ್ಕೆ ಕ್ಲೀನ್ ಮಾಡಿ ಆಯಿತು. ಅಮ್ಮ ಬಂದು ನಾನು ಹಚ್ಕೊಳ್ತೀನಿ, ನೀನು ಬೇರೆ ಕೆಲಸ ಮಾಡ್ಕೊ ಅಂತ ಹೇಳಿ ಈಸ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ರು. ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಅಮ್ಮ ಅದನ್ನು ರುಬ್ಬೋದಕ್ಕೆ ಇಲ್ಲಿ ಜಾರ್ಗೆ ಹಾಕ್ತಾ ಇದ್ದಾರೆ. ಇದನ್ನು ನುಣ್ಣಗೆ ಆಡಿಸ್ಕೊಂಡ್ರೆ ಸಾಕು. ಸ್ಟಾರ್ಟಿಂಗ್ಗೆ ನೀರು ಮತ್ತು ಬೆಲ್ಲವನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಏನಕ್ಕೆ ಅಂದರೆ ಇದು ಸಮಿಯೋದಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆಡಿಸ್ಕೊಳ್ಬೇಕು. ಜ್ಯೂಸ್ ಚೆನ್ನಾಗಿ ರುಬ್ಬಾಗಿದೆ. ರುಬ್ಬಾದ್ಮೇಲೆ ಒಂದು ಜಾಲರಿಯಲ್ಲಿ ಹಾಕ್ಕೊಂಡು ಇದನ್ನು ಸೋಸ್ಕೊಳ್ಬೇಕಾಗುತ್ತೆ. ಜ್ಯೂಸ್ ಎಲ್ಲ ಚೆನ್ನಾಗಿ ಸೋರೋ ತನಕ ನಾನಿಲ್ಲಿ ಓಟ್ಸ್ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ. ಓಟ್ಸ್ ಗಂಜಿಗೆ ನಾನು 3 ಬಟ್ಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದ್ದಿದ ನಂತರ 6-7 ಸ್ಪೂನಷ್ಟು ನಾನು ಓಟ್ಸನ್ನು ಹಾಕ್ಕೊಂಡು ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಗಂಜಿ ಸ್ವಲ್ಪ ಬೇಯ್ತಾ ಇರಲಿ ಅಂತ ಮುಚ್ಚಿಟ್ಟು ಟೆರೆಸ್ ಮೇಲ್ಗಡೆ ಬಂದೆ. ಸ್ವಲ್ಪ ವಾಕ್ ಮಾಡಿಕೊಂಡು ಹಾಗೆ ನೀರು ಕುಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ತಾ ಇದ್ದಾಗೇ ಕುಟುಂಬ ನನ್ನನ್ನು ನೋಡಿ ಪಕ್ಕದ ತಾರಸಿಯಿಂದ ಓಡಿ ಬಂದಳು. ಹಾಗೆ ಅವಳನ್ನು ಆಟ ಆಡಿಸ್ಕೊಂಡು ನಾವು ಅಮ್ಮ ಎಲ್ಲ ಕೆಳಗಡೆ ಹೋದ್ವಿ. ಅಷ್ಟರಲ್ಲಿ ಗಂಜಿ ಎಲ್ಲ ಬೆಂದು ರೆಡಿಯಾಗಿತ್ತು. ಅಮ್ಮನೂ ಕೂಡ ರುಬ್ಬಿ ಇಟ್ಟಿರುವಂಥ ಜ್ಯೂಸನ್ನು ಡಿಕ್ ಮಾಡಿ ಇಲ್ಲಿ ಇಬ್ರಿಗೂ ಜ್ಯೂಸನ್ನು ಹಾಕ್ತಾಯಿದ್ದಾರೆ. ಇಬ್ಬರು ಜ್ಯೂಸ್ ಕುಡ್ಕೊಂಡು ಹಾಗೆ ಟೆರೆಸ್ ಮೇಲೆ ಹೋದ್ವಿ. ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಬರೋಣ ಅಂತೇಳಿ ಅಮ್ಮ ಇಲ್ಲಿ ಬೇಳೆ ನೀರು ಮತ್ತು ಅಕ್ಕಿ ತೊಳೆದಿರೋ ನೀರು, ಜ್ಯೂಸ್ ಎಲ್ಲ ಡಿಕ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ವೇಸ್ಟೇಜನ್ನು ಕೂಡ ನೀರಿಗೆ ಸೇರಿಸ್ಕೊಂಡು ಗಿಡಗಳಿಗೆ ಹಾಕ್ತಾರೆ. ಈ ಕಾಂಪೋಸ್ಟ್ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಹೆಚ್ಚು ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಹೂವು ಬಿಡೋವಂಥ ಗಿಡಗಳಿಗೂ ಕೂಡ ಹೆಚ್ಚು ಹೂವು ಬಿಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನೀರು ಹಾಕ್ತಾಯಿದ್ರು ಅಮ್ಮ. ಅಷ್ಟರಲ್ಲಿ ಕುಟುಂಬನೂ ಕೂಡ ಕೆಳಗಡೆಯಿಂದ ಟೆರೆಸ್ ಮೇಲ್ಗಡೆ ಬಂದಳು. ನಾವು ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಟ ಆಡಿಕೊಂಡು ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ. ನಾವು ಮೇಲೆ ಬಂದರೆ ಸಾಕು ಅವಳು ಕೂಡ ಮೇಲ್ಗಡೆ ಓಡಿ ಬಂದು ಆಟ ಆಡ್ತಾಳೆ. ನಾವು ಅವಳಿಗೆ ಬಾಯ್ ಅಂತ ಹೇಳಿ ಆಟ ಆಡಿಸ್ತಾನೆ ಇರಬೇಕು. ಬಂದು ಟೆರೆಸ್ ಮೇಲ್ಗಡೆ ಫುಲ್ಲು ಮಲ್ಕೊಂಡು ಒದ್ದಾಡಿಕೊಂಡು ಅವಳು ಕೂಡ ಆಟ ಆಡ್ತಾಯಿದ್ಲು. ನಾನು ಅಥವಾ ಅಮ್ಮ ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಲ್ಲಾಂದರೆ ನಮ್ಮಪ್ಪ ಇದ್ದರೆ ಅವಳಿಗೆ ತುಂಬ ಖುಷಿ ಆಟ ಆಡಿಸ್ತಾರೆ ಅಂತ ಹೇಳಿ. ಹಾಗಾಗಿ ನಾವು ಯಾರಾದರೂ ಒಬ್ಬರು ಮೇಲ್ಗಡೆ ಹೋದರೆ ಸಾಕು ಹಿಂದೆನೇ ಓಡಿ ಬಂದು ಆಟ ಆಡ್ತಾಳೆ. ನೋಡಿ ಇಲ್ಲಿ ಗಿಡದ ಹತ್ರ ಎಲ್ಲ ಓಡಾಡಿಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ತುಂಬ ಗಿಡಗಳ ಹತ್ರ ಆಟ ಆಡೋದು, ಆಮೇಲೆ ನಾವಿದ್ದಾಗ ಜೊತೆಲಿ ಆಟ ಆಡೋದು ಮಾಡ್ತಿರ್ತಾಳೆ. ಈಗ ಸುಸ್ತಾಯಿತು ಅಂತ ಮಲ್ಕೊಬಿಟ್ಲು. ಸರಿ ಆಯಿತು ಅಂತ ನಾನು ಅಮ್ಮ ಇಬ್ಬರು ಕರ್ಕೊಂಡು ಅವಳನ್ನು ಕೆಳಗಡೆ ಹೋದ್ವಿ. ಆಗಲೂ ಕೂಡ ಅಷ್ಟೇ, ಇಬ್ಬರು ಜೊತೆಯಲ್ಲೇ ಹೋಗಬೇಕು, ಇಲ್ಲಾಂದರೆ ಬರಲ್ಲ. ಹೋಗಿ ಅಲ್ಲಿ ಕಾಯ್ಕೊಂಡು ನಿಂತಿರ್ತಾಳೆ. ಈ ಗಿಡಗಳಿಗೆಲ್ಲ ನೀರು ಹಾಕಿ ಕುಟುಂಬನ ಆಟ ಆಡಿಸ್ಕೊಂಡು ಬರೋ ಅಷ್ಟರೊಳಗೆ 1/2-3/4 ಗಂಟೆ ಆಗಿರುತ್ತೆ. ಅಷ್ಟರಲ್ಲಿ ತಿಂಡಿ ಟೈಮ್ ಆಗಿತ್ತು ಅಂತ ಹೇಳಿ ನಾವಿಲ್ಲಿ ಮಾಡಿರೋಂಥ ಓಟ್ಸ್ ಗಂಜಿಯನ್ನು ಹಾಕ್ಕೊಂಡು ಅದಕ್ಕೆ ಗಂಜಿ ಬರೀ ಪ್ಲೈನ್ ಗಂಜಿ ಕುಡಿಯೋಕ್ಕಾಗಲ್ಲ ಅಂತ ಹೇಳಿ ಜೀರಿಗೆ ಪೌಡರ್ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ನಾನಿಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಜೋಳದ ರೊಟ್ಟಿ ಮತ್ತು ಮೊಟ್ಟೆ ಗೊಜ್ಜು ಚಟ್ನಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೋಳದ ರೊಟ್ಟಿಗೆ 2 ಕೂಡ ತುಂಬಾ ಚೆನ್ನಾಗಿರುತ್ತೆ. ಸರಿ ಅಂತ ಹೇಳಿ ನಾನು ಅಮ್ಮ ತಿಂಡಿಗೆ ಕೂತ್ಕೊಂಡ್ವಿ. ನಮ್ಮ ಮಾರ್ನಿಂಗ್ ರೊಟೀನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.